ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಒಂದು ಬೆಳಗ್ಗೆ ಹೆಲ್ತಿ ಬ್ರೇಕ್ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇ ಸ್ಪ್ರೌಟ್ ಸಲಾಡ್. ಅದಕ್ಕೊಂದಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಹಾಗೆ ಪೊಮೊಗ್ರಾನೇಟ್ ಕೂಡ ತೊಗೊಂಡಿದ್ದೀನಿ ನಾನಿವತ್ತು. ಹೀಗೆ ಇದನ್ನು ಮಾಡೋದಕ್ಕೆ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಕೂಡ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಗ್ರೀನ್ ಚಟ್ನಿ. ಹಾಗೆ ಸ್ಪ್ರೌಟ್ಸ್, ಹೆಸರು ಕಾಳನ್ನ ನೆನೆಸಿ ಮೊಳಕೆ ಬರ್ಸ್ಕೊಂಡಿರೋವಂಥದ್ದು. ಇದು ಬೇಯಿಸ್ಕೊಂಡಿಲ್ಲ ನಾನು, ಹಾಗೆ ಇಟ್ಕೊಂಡಿರೋವಂಥದ್ದು. ಮೊಳಕೆ ಸ್ವಲ್ಪ ಉದ್ದ ಇರೋವಂಥದ್ದೇ ತೊಗೊಂಡಿದ್ದೀನಿ ನಾನು. ಈವನ್ ಒಂದು ದಿನದಲ್ಲಿ ಬಂದಿರೋ ಮೊಳಕೆಯಲ್ಲೂ ಕೂಡ ಸ್ಪ್ರೌಟ್ಸ್ ಮಾಡ್ಬೋದು, ಬಟ್ ನಂಗೆ ಪರ್ಸನಲಾಗಿ ಒಂದು 2 ಡೇಸ್ ಆಗಿರೋಂಥ ಸ್ಪ್ರೌಟ್ಸ್ ಆದರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲ್ಗೆ ನಾವು ಮೊಳಕೆ ಬರ್ಸ್ಕೊಂಡಿರೋಂಥ ಕಾಳು ಹಾಕ್ಕೊಳ್ಬೇಕು. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿರೋವಂಥದ್ದು. ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಯಾಕಂತಂದರೆ ತಿಂದಾದಮೇಲೆ ಮೌತು ಸ್ಮೆಲ್ ಬರುತ್ತೆ ಅಂತ. ಹಾಗೆ ಕುಕುಂಬರ್, ಈ ಸೌತೆಕಾಯಿನ ನಾನು ಸಿಪ್ಪೆ ತೆಗೆದಂತೆಯೇ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಒಂದು ಪೂರ ಕ್ಯಾರೆಟ್ನ ಇಲ್ಲಿ ತುರ್ಕೊಂಡಿರೋವಂಥದ್ದು, ಒಂದು ಆಲೂಗೆಡ್ಡೆ ಬೇಯಿಸಿರೋವಂಥದ್ದನ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊನೂ ಅಷ್ಟೇ ಒಂದು ಪೂರ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಹಾಕೋದ್ರಿಂದ ನಮಗೆ ಕ್ಯಾಲೋರೀಸ್ ಸಿಗುತ್ತೆ, ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾಕಂತಂದರೆ ಬರೀ ಸ್ಪ್ರೌಟ್ಸ್ ತಿನ್ನೋದಕ್ಕಿಂತ ಮಧ್ಯ ಪೊಟ್ಯಾಟೊ ಜೊತೆ ಗ್ರೀನ್ ಚಟ್ನಿ ಟೇಸ್ಟಿ ಚೆನ್ನಾಗಿ ಕೊಡುತ್ತೆ. ಮಕ್ಕಳಿಗೆ, ಎಸ್ಪೆಷಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಸ್ಪ್ರೌಟ್ಸ್ ಎಲ್ಲ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ಹಾಗಾಗಿ ಒಂದು ಪೊಟ್ಯಾಟೊ ಆ್ಯಡ್ ಮಾಡಿದ್ದೀನಿ. ಹಾಗೆ ಗ್ರೀನ್ ಚಟ್ನಿ ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀವೋ ಅದಕ್ಕೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಗ್ರೀನ್ ಚಟ್ನಿಗೂ ಆ್ಯಡ್ ಮಾಡಿರ್ತೀವಿ, ಅದಕ್ಕೋಸ್ಕರ. ಇದ್ರ ಜೊತೆಗೆ ನಾನು ಒಂದು ಅರ್ಧದಷ್ಟು ಈಗ ಪೊಮೊಗ್ರಾನೇಟ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮ ಡಯಟ್ ಪ್ಲ್ಯಾನಿಂಗಲ್ಲಿ ಎವ್ರಿ ವೀಕ್ ಒಂದು ಸಲ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಡಯಟಿಂಗ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದಿದು. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ಗಂತೂ ಎವ್ರಿಡೇ ಒಂದೊಂದು ಸಲಾಡ್ ತಿನ್ನಿ ಅಂತ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಹೆಚ್ಚಿಗೆ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತಾರೆ. ಸೊ ಅಂಥ ಟೈಮಲ್ಲಿ ಇಂಥ ಸಲಾಡ್ಸ್ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆಯೇ ಡಯಟ್ ಮಾಡ್ತಿರೋರು ಜಸ್ಟ್ ಚಪಾತಿ ತಿನ್ನೋದಕ್ಕಿಂತ ಈ ಥರ ನ್ಯೂಟ್ರಿಷನಲ್ ಫುಡ್ ಬೇಕು ಅನ್ನೋರು ಈ ಥರ ಹೆಲ್ತಿ ಆಗಿರೋವಂಥ ಸಲಾಡ್ಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಹೆಲ್ತಿ ಆಗಿರುವಂಥ ಡಯಟ್ ಫುಡ್ಡು ಸಲಾಡ್ ರೆಡಿಯಾಗಿದೆ. ಎವ್ರಿ ವೀಕು ನಾನು ಒಂದು ಸಲಾಡ್ ಪ್ರಿಪೇರ್ ಮಾಡ್ತೀನಿ. ಹಾಗೆ ಹೆಲ್ತ್ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಪಪ್ಪಾಯ ಆಲ್ರೆಡಿ ಹಣ್ಣಾಗ್ತಿದೆ, ಬನಾನಾ ಆಲ್ರೆಡಿ ಹಣ್ಣಾಗಿದೆ. ಇದು ಎಲ್ಲ ಬನಾನಾ ಆಲ್ರೆಡಿ ಇದು ಮಾಡ್ಬಿಟ್ಟಿದ್ಯಾ? ಇಲ್ಲಿ ಒಂದು ಬಂಚಲ್ಲಿ ಇತ್ತಲ್ಲ, ತುಂಬಾ ಹಾಳಾಗೋಗಿತ್ತು ಪಾಪಾ, ಸೊ ಅದಕ್ಕೆ ಹಿಂಗ್ ಮಾಡ್ದೆ. ಪೈನಾಪಲ್ ಹೋಗ್ತಾ? ಪೈನಾಪಲ್ ಇನ್ನೂ ಗ್ರೋ ಆಗ್ತಾ ಇದೆ, ತಿನ್ನಕ್ಕೆ ರೆಡಿ ಇಲ್ಲ. ರೈಪ್ ಆಗ್ತಿದೆ, ಗ್ರೋ ಆಗ್ತಾ ಇಲ್ಲ ಅದು. ಫ್ರೂಟ್ಸ್ ತಗೊಂಡ್ ಬಂದಿದೆ ಅಷ್ಟೇನೆ. ಎಲ್ಲ ನೆನ್ನೆ ಎಲ್ಲ ಮೊನ್ನೆ ಎಲ್ಲ ನಾನ್ ವೆಜ್ ಆಯ್ತು. ಓಕೆ, ಫ್ರೂಟ್ ಸಲಾಡ್ ಇವತ್ತು ಮಾಡಕ್ಕಾಗುತ್ತಾ? ಫ್ರೂಟ್ ಸಲಾಡ್ ಮಾಡ್ಬೋದು. ಫಸ್ಟ್ ಬನಾನೆ ಕಾಲ ಮಾಡಿ ನೋಡಿ. ಬನಾನಾ ತಂದಿದೆ, ಆಲ್ರೆಡಿ ಫುಲ್ ರೈಪ್ ಆಗ್ಬಿಟ್ಟಿದೆ. ಇದನ್ನ ಜಸ್ಟ್ ಅವ್ನು ಹೇಳ್ದಂಗೆ ಬನಾನಾ ಮಿಲ್ಕ್ ಶೇಕ್ ಅಷ್ಟೇ ಮಾಡಿಸ್ಬೋದು. ವಿತೌಟ್ ಐಸ್ ಮಾಡು, ಕೋಲ್ಡ್ ಮಿಲ್ಕ್ ಅಲ್ಲಿ ಮಾಡು. ಇಶಾನ್ ಕುಡಿತೀಯ? ಜ್ಯೂಸ್ ಕುಡಿತೀಯ? ಮಿಲ್ಕ್ ಶೇಕ್ ಕುಡಿತೀಯ? ಕೇಕ್ ಮಾಡ್ಲಾ? ಮಿಲ್ಕ್ ಶೇಕ್. ಓಕೆ ಬನ್ನಿ. 3 ಬನಾನಾ ಇದೆ, ಅದರಲ್ಲಿ ಮಿಲ್ಕ್ ಶೇಕ್ ಮಾಡಬೇಕಂತೆ. ಮಿಲ್ಕ್ ಶೇಕ್ ತಾನೆ? ಸ್ಮೂತಿ ಅಲ್ಲ, ಮಿಲ್ಕ್ ಶೇಕ್. ಸಿಂಪಲ್ ಆಗಿ ಮಾಡೋದು. ಹಾಗಿದ್ರೆ ಸಾಯಂಕಾಲ ಯಾರು ಮಿಲ್ಕ್ ಕೇಳ್ಬೇಡಿ, ಮತ್ತೆ ಕಾಫಿ ಕೇಳ್ಬೇಡಿ. ಬನ್ನಿ ಇವಾಗ ಕಿಚನ್ಗೆ ಹೋಗಿ ಮಿಲ್ಕ್ ಶೇಕ್ ಮಾಡೋಣ. ಬನಾನಾ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಲ್ಲೊಂದು 3 ಬಾಳೆಹಣ್ಣು ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರ ಮನೆ ಹತ್ರನೂ ಬಾಳೆ ಗಿಡ ಇದ್ದೇ ಇರುತ್ತೆ ಹಳ್ಳಿ ಸೈಡ್ ಆದರೆ. ಇನ್ನು ಸಿಟಿಲಾದ್ರಂತೂ ಎವ್ರಿಡೇ ಬಾಳೆಹಣ್ಣು ತಿನ್ನೋರು ಇದ್ದಾರೆ ತಂದು ಅದನ್ನು. ಹಾಗಾಗಿ ಕೊನೆಯಲ್ಲಿ ಅದು ಖಾಲಿ ಆಗೋ ಟೈಮಲ್ಲಿ ಅದಕ್ಕೆ ಸಿಪ್ಪೆಲ್ಲ ಕಪ್ಪಾಗ್ಬಿಡುತ್ತೆ, ತುಂಬಾ ಕಳ್ಟೋಗ್ಬಿಡುತ್ತೆ, ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅದನ್ನು ಆಚೆ ಎಸೋದಕ್ಕಿಂತ ಈ ರೀತಿ ನೀವು ಮಿಲ್ಕ್ ಶೇಕ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಎಷ್ಟು ಜನ ಇರ್ತಾರೋ, ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ
ಸ್ವಲ್ಪ ಸಕ್ಕರೆ, ಯಾಕಂದರೆ ಇದು ಆಲ್ರೆಡಿ ಚೆನ್ನಾಗಿ ಹಣ್ಣಾಗಿದೆ, ಕಳ್ತಿರೋದ್ರಿಂದ ತುಂಬ ಶುಗರ್ ತೊಗೊಳೋದಿಲ್ಲ. ಇವನ್ ನಿಮ್ಗೆ ಶುಗರ್ ಬೇಡ ಅಂದರೆ ಅದಕ್ಕೆ ಸಬ್ಸ್ಟಿಟ್ಯೂಟಾಗಿ ಬೇರೆ ಹೆಲ್ತಿ ಸ್ವೀಟ್ನರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡೆ ಫಸ್ಟು, ಸಕ್ಕರೆ ಮತ್ತು ಬಾಳೆಹಣ್ಣು. ಅದು ಫೈನ್ ಪೇಸ್ಟ್ ಆದಮೇಲೆ ಮನೇಲೇ ಕಾಯಿಸಿ ಆರಿಸಿರುವಂಥ ಮಿಲ್ಕ್ ಹಾಕ್ಕೊಂಡೆ. ಹಾಲು ಹಾಕ್ಕೊಂಡ್ಮೇಲೆ ಒಂದಷ್ಟು ಬಾದಾಮಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಬೇಗ ಅದು ಬ್ಲೆಂಡ್ ಆಗಲಿ ಅಂತ. ಮಿಲ್ಕ್ ಶೇಕ್ ರೆಡಿ ಆಯಿತು. ಇಷ್ಟೇ. ಈ ಬಾದಾಮಿ ಹಾಕೋದ್ರಿಂದ ನಾವು ಮಿಲ್ಕ್ ಶೇಕ್ ಕುಡಿಯುವಾಗ ಮಧ್ಯದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಸಿಗುತ್ತೆ, ತುಂಬಾ ಟೇಸ್ಟಿ ಕೊಡುತ್ತೆ. ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿರೋವಂಥದ್ದು. ಊಟ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ದಿನ ಈ ಥರ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಬನಾನಾ ಮಿಲ್ಕ್ ಶೇಕ್ ರೆಡಿ. ಯೆಸ್, ಇಟ್ಕೋ. ಯಾವುದೋ ಒಂದು ಸೂಪರ್ ಸೂಪರ್ ಅಂತಿಲ್ಲ ನೀನು, ರಿಯಲಿ ಸೂಪರ್ ಆಗಿದೆಯಾ? ನಿಜ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಏನ್ ಕುಡಿಯೋದ ಸೌಂಡ್ ಮಾಡ್ಕೊಂಡು ಒಂದ್ ಜೋರಾಗಿ ಇಳಿಯೋದಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಲಾಡ್ ನೋಡಿದ್ರಿ, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಮಿಲ್ಕ್ ಶೇಕ್ ನೋಡಿದ್ರಿ, ಬನಾನಾ ಮಿಲ್ಕ್ ಶೇಕ್. ಈಗ ಈವ್ನಿಂಗ್ ಕಾಫಿ ಟೈಮ್ಗೆ ಸ್ನ್ಯಾಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಕ್ರಿಸ್ಪಿ ಕ್ರಂಚಿ ಕಾಲಿಫ್ಲವರ್ ಅನ್ಬೋದು, ಅಥವಾ ಕ್ರಿಸ್ಪಿ ಚಿಲ್ಲಿ ಕಾಲಿಫ್ಲವರ್ ಅಂತನಾದರೂ ಕರಿಬೋದು. ಅದು ತುಂಬಾ ಈಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಳ್ಬೇಕು. ಎಷ್ಟು ಇದ್ರ ಮೈದಾ ತೊಗೋತೀವೋ ಅಷ್ಟೇ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಇದನ್ನೇ ಯೂಸ್ ಮಾಡಬೇಕು, ಯಾಕಂತಂದರೆ ನಮಗೆ ಒಂದು ಒಳ್ಳೆ ಕಲರ್ ಬೇಕು. ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ಗಿಂತ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿಗೆ ಸ್ವಲ್ಪ ಸ್ಪೈಸಿಗೋಸ್ಕರ 1/2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ ಕಿಂಗ್ ಮಸಾಲ ಅಥವಾ ಗರಂ ಮಸಾಲ ಎರಡರಲ್ಲಿ ಯಾವ್ದಾರು ಒಂದು ಆ್ಯಡ್ ಮಾಡ್ಕೊಳ್ಬೋದು. ಇವತ್ತು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, 1/2 ಟೀ ಸ್ಪೂನಷ್ಟು. ಹಾಗೆ ನಾನು ಮೊದಲೇ ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರುವಂಥ ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಗಟ್ಟಿ ಬ್ಯಾಟರ್ ರೀತಿ ಕಲಸಿ 10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. ಜಾಸ್ತಿ ನೀರು ತಗೊಳ್ಳೋದಿಲ್ಲ ಇದು, ಯಾಕಂತಂದರೆ ನಾವು ಕಾಲಿಫ್ಲವರ್ನ ಬಿಸಿನೀರಲ್ಲಿ ನೆನೆಸಿ ಅದನ್ನು ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ತೇವಾಂಶ ಇರುತ್ತೆ. ಅದಕ್ಕೋಸ್ಕರ ತುಂಬ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗೇ ಇರಲಿ ಇದು. ಎಣ್ಣೆ ಕಾದಿದೆ. ಇಲ್ಲಿ 15 ಮಿನಿಟ್ಸ್ ಅದನ್ನ ನಾನು ಸೋಕ್ ಆಗಕ್ಕೆ ಬಿಟ್ಟಿದ್ದೆ, ಅದು ರೆಡಿ ಆಗಿದೆ. ಸೊ ಈಗ ಇದನ್ನ ಎಣ್ಣೆಗೆ ಹಾಕೊಳ್ಳೋಣ, ಆಮೇಲೆ ಡೀಪ್ ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡಾದ್ಮೇಲೆ ಗೊತ್ತಲ್ಲ ಏನಾಗುತ್ತೆ, ಕ್ರಿಸ್ಪಿ ಆಗಿರುವಂತ ಕಾಲಿಫ್ಲವರ್, ಚಿಲ್ಲಿ ಕಾಲಿಫ್ಲವರ್ ಅಂತ ಹೇಳೋಣ. ಯಾಕೆಂದ್ರೆ ನಾವು ಜಾಸ್ತಿ ಚಿಲ್ಲಿ ಪೌಡರ್ ಹಾಕಿದೀನಿ, ಪೆಪ್ಪರ್ ಪೌಡರ್ ಹಾಕಿದೀನಿ. ಬಟ್ ಸ್ಪೈಸಿಗೆ ಇನ್ನ ಬೇಕು ನಿಮ್ಗೆ ಅಂತಂದ್ರೆ ನಾರ್ಮಲ್ ಚಿಲ್ಲಿ ಪೌಡರ್ ಹಾಕೋಬಹುದು. ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕಿದೀನಿ ಕಲರ್ಗೋಸ್ಕರ. ಅಂಡ್ ಅಫ್ಕೋರ್ಸ್ ಇನ್ನೊಂದು ಹೇಳದ್ನಲ್ಲ, ಯಾವ್ದಾದ್ರು ಚಿಕನ್ ಮಸಾಲ, ಕಿಂಗ್ ಮಸಾಲ ಅದನ್ನ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಗರಂ ಮಸಾಲ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾವ ರೀತಿ ಬೇಕೋ ಆ ರೀತಿ ಹಾಕೊಂಡು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದು. ಅಂಡ್ ಹಾಗೆ ಇದು ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಹಂಗೇನು ಕ್ರಂಚಿ ಆಗಿರೋದ್ರಿಂದ ಕುರು ಮಾಡ್ಕೊಂಡು ಹಂಗೆ ಕೂಡ ತಿನ್ಕೊಳ್ಬೋದು. ಸೊ ಇವಾಗ ಅಂತೂ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಆಕ್ಚುಲಿ ನಂಗೆ ಟೈಮೇ ಸಿಗ್ತಾ ಇಲ್ಲ. ಈಶಾನ್ಗೆ ನೆಕ್ಸ್ಟ್ ಎಕ್ಸಾಮ್ ಇದೆ, ಸೊ ಅವ್ನಿಗೆ ಎಕ್ಸಾಮ್ಗೆ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಮಂತ್ಲಿ ಟೆಸ್ಟ್ ಇದೆ, ಮತ್ತೆ ಎಕ್ಸಾಮ್ಸ್ಗೆಲ್ಲ ಪ್ರಾಕ್ಟೀಸ್ ವರ್ಕ್ಶೀಟ್ಸ್ ಕೊಡ್ತಿದ್ದಾರೆ, ಅದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು.
ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಹಂಗಾಗಿ ಸ್ವಲ್ಪ ಈವ್ನಿಂಗ್ ಸ್ನಾಕ್ಸ್ ಕಮ್ಮಿನೇ ಅಂತ ಹೇಳ್ಬೋದು. ಬಟ್ ಇವತ್ತು ತುಂಬಾ ಮಳೆ ಇದೆ. ನೆನ್ನೆನೂ ಅಷ್ಟೇ ಸಖತ್ ಮಳೆ ಬಂತು, ಇವತ್ತು ಹಂಗೆ ಬರ್ತಿದೆ. ಮಳೆಗೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸ್ತು. ಹಾಗಾಗಿ ಇದನ್ನ ಮಾಡೋಣ ಅಂದ್ಬಿಟ್ಟು ಇದನ್ನ ಟ್ರೈ ಮಾಡ್ತಿದ್ದೀನಿ. ಆಕ್ಚುಲಿ ಇದು ಬೇಗ ಆಗುವಂಥದ್ದು. ಗೋಬಿ ಮಂಚೂರಿಯನ್ ಮಾಡೋದಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದು ಸಾಸ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಗ್ರೇವಿ ಅದು ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ. ಬಟ್ ಇದಂಗಲ್ಲ. ಸೊ ಕಲ್ಸೋದು 150 ಮಿನಿಟ್ಸ್ ಇಡೋದು, ನೆಕ್ಸ್ಟ್ ಆಯಿಲ್ಗೆ ಹಾಕೋದು. ಈಸಿ ವರ್ಷನ್. ಮತ್ತೆ ಏನಾದ್ರು ತಿನ್ಬೇಕು ಅನ್ಸ್ದಾಗ ಈ ನಾರ್ಮಲ್ ಬಜ್ಜಿ ಬೋಂಡಾಗಿಂತ ಒಂಚೂರು ಡಿಫ್ರೆಂಟ್ ಆಗಿರ್ಲಿ ಅಂತ ಇದನ್ನ ಮಾಡ್ತಾ ಇದೀನಿ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, ಈಶಾನ್ ಇಲ್ಲೇ ಕಾಯ್ತಿದ್ದಾನೆ ಅದು ಎಷ್ಟೊತ್ತಾಗುತ್ತೆ ಅಂತ. ಬರೀ ತಿನ್ನೋದ್ರಲ್ಲೇ ಇರ್ತಾನೆ. ಈಗ ಎಣ್ಣೆಲಿ ಅದು ಫ್ರೈ ಆಗ್ತಿದೆ. ಎಣ್ಣೆ ಕಾದ್ಮೇಲೆ ಇದನ್ನ ಬಿಡಬೇಕು, ಇಲ್ಲ ಅಂತಂದರೆ ಅದು ನಮಗೆ ಕ್ರಿಸ್ಪಿನೆಸ್ ಕೊಡೋದಿಲ್ಲ. ಅದಕ್ಕೋಸ್ಕರ ಹಾಗೆ ನೀವು ಕಲರ್ ನೋಡ್ತಾ ಇರ್ಬೋದು. ಫುಡ್ ಕಲರ್ ನಾನು ಯೂಸ್ ಮಾಡಿಲ್ಲ, ಆದರೂ ಎಷ್ಟು ರೆಡ್ ಕಾಣ್ತಾ ಇದೆ. ಬಿಕಾಸ್ ಆಫ್ ರೀಸನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ತುಂಬಾ, ಅದಕ್ಕೋಸ್ಕರ. ಬಟ್ ಅದು ಸ್ಪೈಸಿ ಇರೋದಿಲ್ಲ. ಸ್ಪೈಸಿಗೆ ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಬೇಗ ಕೂಡ ಆಗುತ್ತೆ. ಗೆಸ್ಟ್ ಯಾರು ಮನೆಗೆ ಬಂದರೆ ಈಗ ನಾರ್ಮಲಾಗಿ ಬಜ್ಜಿ ಬೋಂಡ ಹಾಕೋ ಬದಲು ಕಾಫಿ ಟೈಮ್ಗೆ ಬಿಸ್ಕೆಟ್ ಕೊಡೋ ಬದಲು ಈ ರೀತಿ ನೀವು ಮಾಡಿಕೊಡ್ಬೋದು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹೊರ್ಗಡೆ ಹೋದರೆ ನಾವು ಕಾಲಿಫ್ಲವರ್ ಡ್ರೈ ತೊಗೊಳ್ತೀವಿ, ಅವರು ಸೇಮ್ ಇದೇ ರೀತಿ ಮಾಡೋದು. ಇದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕ್ಬಿಟ್ಟು ಕೊಡ್ತಾರೆ. ಸೇಮ್ ಇದೇ ರೀತಿ. ಅಷ್ಟೆಲ್ಲ ಕೊಟ್ಟು ತಿನ್ನೋದಕ್ಕಿಂತ ಮನೇಲೇ ಇಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ತೊಗೊಳುತ್ತೇನೋ, 5 ನಿಮಿಷ ನೀರಲ್ಲಿ ನೆನೆಸಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಇದೆಲ್ಲ ಪ್ರಿಪೇರ್ ಮಾಡಿ ಎಣ್ಣೆಲಿ ಫ್ರೈ ಮಾಡೋದಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ ಈ ವ್ಲಾಗ್ನ. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾವು ಏರ್ಪೋರ್ಟಲ್ಲಿದ್ದೀವಿ. ಸಡನ್ನಾಗಿ ಪ್ಲ್ಯಾನಿಂಗ್ ಆಯಿತು. ಆ್ಯಕ್ಚುಲಿ ಹೋಗಬೇಕು ಅಂದ್ಕೊಳ್ತಾ ಇದ್ವಿ ಊರಿಗೆ. ಸೊ ಏನೋ ಹೆಲ್ತ್ ಪ್ರಾಬ್ಲಮ್ ಆಯಿತು ಫ್ಯಾಮಿಲೀಲಿ. ಅದಕ್ಕೆ ಇಮಿಡಿಯೇಟಾಗಿ ಹೊರಟ್ಬಿಟ್ವಿ ನಾವು. ಈವನ್ ಪ್ಯಾಕಿಂಗ್ ಏನೂ ಮಾಡ್ಕೊಂಡಿಲ್ಲ. ಒಂದು 4-5 ಜೊತೆ ಕ್ಲೋತ್ಸ್ ತೊಗೊಂಡಿದ್ದೀವಿ ಅಷ್ಟೇ. ಇಶಾನ್ ಬುಕ್ಸು ಅದು ಇದು ತೊಗೊಂಡು ಇಮ್ಮಿಡಿಯೇಟಾಗಿ ಹೊರಟಿದ್ದೀವಿ. 10:30 ಫ್ಲೈಟ್ ಇದೆ. ಒಂದು 12:45ಗೆಲ್ಲ ಬ್ಯಾಂಗ್ಳೂರು ರೀಚ್ ಆಗಿಬಿಡ್ತೀವಿ. ಪ್ಲ್ಯಾನ್ ಇಲ್ದೇ ಇಮಿಡಿಯೇಟಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಹಾಲಿಡೇಸ್ಗೆ ಹೋಗಬೇಕು, 1 ಮಂತ್ ಇರಬೇಕು, ಒಂದಷ್ಟು ಲಗೇಜ್ ತೊಗೊಂಡೋಗ್ಬೇಕು ಅನ್ಕೋತಿದ್ದೆ. ಎಲ್ಲ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಇವನು ಕಾಫಿನೂ ಕುಡ್ದಿಲ್ಲ. ಇನ್ನು ಮನೆಗೆ ಹೋಗಲ್ಲಿ ಊಟ ಮಾಡೋಣ ಅಂತ. ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 o'clock ಆಗಿಬಿಡುತ್ತೇನೋ ಮದ್ದೂರು ರೀಚ್ ಆಗೋಕ್ಕೆ. ಸೊ ಎಲ್ಲ ಇಲ್ಲಿದ್ದೀವಿ ಈಗ. ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕ್ರೌಡ್ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಡೊಮೆಸ್ಟಿಕ್ ಕ್ಲೋಸ್ ಆಗಿದೆ. ಬರೀ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾತ್ರ ಓಪನ್ ಆಗಿರೋದು. ಮತ್ತು ತುಂಬಾ ಕಡಿಮೆ ಜನ ಮಾತ್ರ ಇಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟು ಖಾಲಿ ಅನ್ನಿಸ್ತಾ ಇದೆ ನೋಡ್ತಾ ಇದ್ದರೆ. ಆ್ಯಂಡ್ ಫ್ಲೈಟ್ಸು ಅಷ್ಟೇ ಅಷ್ಟೊಂದೇನಿಲ್ಲ ಇಲ್ಲಿ. ಆ್ಯಂಡ್ ಓಲ್ ಏರ್ಪೋರ್ಟ್ ನಾವು ನೋಡ್ತಾ ಇದ್ವಿ. ಎಲ್ಲ ಕಡೆಯೂ ನೀಟಾಗಿ ಸ್ಯಾನಿಟೈಸ್ ಮಾಡ್ತಿದ್ರು, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆ ಪ್ರಿಕಾಷನ್ಸ್ ಕೂಡ ತೊಗೊಂಡಿದ್ದಾರೆ ಎಲ್ಲರೂ. PPT ಕಿಟ್ ಹಾಕ್ಕೊಳ್ಳೋದಾಗಲಿ, ಆಮೇಲೆ ಸ್ಯಾನಿಟೈಸ್ ಮಾಡೋದಾಗಲಿ ಪ್ರತಿಯೊಂದೂ. ಮತ್ತು ಫ್ಲೈಟ್ಸ್ ಅಷ್ಟೊಂದು ಇರಲಿಲ್ಲ ಅಂತ ಆಗಲೇ ಹೇಳಿದ್ದೆ. ಆ್ಯಂಡ್ ನಮ್ಮ ಫ್ಲೈಟು ಕೂಡ ಬಂದಿತ್ತು. ಮತ್ತು ಅಲ್ಲೊಂದು ಇಲ್ಲೊಂದು ಅನ್ನೋದಷ್ಟೇ ಕಾಣಿಸ್ತಿತ್ತು. ಹಾಗೇ ನಮಗೆ PPT ಕಿಟ್ಟು ಕೂಡ ಕೊಟ್ಟಿದ್ದರು. ಯಾರು ಮಿಡಲಲ್ಲಿ ಕೂತ್ಕೋತಾರೋ ಅವ್ರಿಗೆ ಅದನ್ನು ಪ್ರೊವೈಡ್ ಮಾಡ್ತಿದ್ರು. ನೆಕ್ಸ್ಟ್ ಆ ಕಡೆ ಕೂತ್ಕೊಳ್ಳೋರ್ಗೆ ಬರೀ ಶೀಟ್ ಮಾಸ್ಕ್ ಮಾತ್ರ ಕೊಟ್ಟಿದ್ದರು. ಅದ್ರ ಜೊತೆ ಸ್ಯಾನಿಟೈಸರ್ ಕೊಟ್ಟಿದ್ದರು ಮತ್ತು ಮಾಸ್ಕು ಕೂಡ ಕೊಟ್ಟಿದ್ದರು. ಇದಿಷ್ಟು ಬೇಸಿಕ್ಕು. ಟ್ರಾವೆಲ್ ಮಾಡೋರೆಲ್ಲರಿಗೂ ಇದನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ನನ್ನ ನೆಕ್ಸ್ಟ್ ವ್ಲಾಗ್ನ ನಾನು ಸಿಚುವೇಶನ್ ನೋಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೀಗ ಊರಿಗೆ ಹೊರಟು ಅಲ್ಲೆಲ್ಲ ಕಂಡೀಷನ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಅಮ್ಮನ ಮನೆಯಿಂದ ವ್ಲಾಗ್ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ I hope you learn something new from this video. And if you have any question remaining this video, please do let me know in the comment section below. And I will get back to you as soon as possible, guys. Bye bye.